BJPಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ. ನಾನು ಅವ್ರಿಗೆ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ, ಯಾಕೆ ಬರ್ತೀರಾ ಅಂತ ಕೇಳಿದೆ. ಇಲ್ಲ ನಾವು ಬಂದು ಮಾತಾಡ್ಕೊಂಡು ಹೋದ್ರು ತಪ್ಪೇನು ಅಂತ ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲಯ್ಯನವ್ರು ಮನೆಗೆ ಬಂದರು. ನಾನು ಕೂಲಾಗೆ ಮಾತಾಡಿದೆ, ಹೇಳಿದೆ ನನಗೇನಾಯ್ತಪ್ಪ BJP ಮೇಲೆ ನನ್ನ ಸಂಕಟ ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ 3-4 ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು. ಅವ್ರು ಹೇಳ್ಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂಥದ್ದು ಕೆಟ್ಟದ್ದು ಮಾಡೋವಂಥದ್ದು. ಯಾಕೆ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದವನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ? ಆಯಿತು, ಆಗಲಿಲ್ಲ, ಯಾವುದೋ ಸನ್ನಿವೇಶ ಅವ್ರಿಗೆ ಬಂತು, ನನಗೆ ಕೊಡೋಕ್ಕಾಗದಂಥದ್ದು. ಕನಿಷ್ಠ ನನ್ನ ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು, ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು? ಇಷ್ಟೊಂದು ಅವಮಾನ ಮಾಡಬೇಕಾ ಅನ್ನೋದು ನನಗೆ ಸಂಕಟ ಐತೆ ಅಶೋಕ್. ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು 1 to 1 ಮಾತಾಡ್ಬೋದಾಗಿತ್ತು. ಅವ್ರಿಗೆ ಮಾತಾಡೋಷ್ಟು ಸೌಜನ್ಯದ ಮೇಲೆ ನೀವು ಬಂದು ಏನು ಮಾಡ್ತೀರಿ? ನಾನು ಯಾವತ್ತೂ BJP ಅವ್ರು ಹೇಳಿದಿರಿ ಅಂತ ಮಾತಾಡಿಲ್ಲ. ನನಗೆ ಪಕ್ಷದವ್ರು ಯಾರು ಬಂದು ನೀವು ಅಭ್ಯರ್ಥಿಯಾಗಿಂತ ಕೇಳಲೂ ಇಲ್ಲ. ಕೇಳಿದ್ದು ಯಡಿಯೂರಪ್ಪ, ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವರು. ಪಕ್ಷದವ್ರನ್ನ ಸಂಪರ್ಕ ಮಾಡಲ್ಲ ಅಂದರೆ ಬೇಡ, ನಾನು ಹಾಕಿರೋದು ನಾನು B ಫಾರಮ್ ತಂದುಕೊಡ್ತೀನಿ ಅಂತ ನಾವು 7 ಜನ ಅಸೆಂಬ್ಲಿ ನಿಂತಿದ್ದೆ ಹೋದಾಗ ಹೇಳಿದ್ರು ಯಡಿಯೂರಪ್ಪನವರು. ಡೆಲ್ಲಿಗೆ ಹೋಗ್ಬೇಡ ಅಂದರು ಯಡಿಯೂರಪ್ಪನವರು. ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಹೇಳಿದೆ, ನಾನು ಯಡಿಯೂರಪ್ಪನ ಸುತ್ತ ಹಾಕ್ಕೊಂಡು ಗಣೇಶ್ ಇದ್ದಂಗೆ ಇರ್ತೀನಪ್ಪ ಅಂತ. ನನಗೇನು ಸಂಪರ್ಕ ಇಲ್ಲ ಅಂತಲ್ಲ, ಅಷ್ಟು ಜವಾಬ್ದಾರಿ ಅವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ. ಅದನ್ನೇ ಅಶೋಕ್ ಅವ್ರಿಗೆ ಹೇಳಿದೆ, ನಿಮ್ಮ ಬಗ್ಗೆ ಯಾಕಪ್ಪ ನನಗೆ ಕೆಟ್ಟ ಅಭಿಪ್ರಾಯ? ಪಕ್ಷ ಏನು ನನಗೆ ನೀವ್ಯಾರು ಕರೆದ ಪಾರ್ಟಿ ಅವ್ರು ನಿಲ್ಲು ಅಂದಿಲ್ಲ, ಬೇಡ ಅಂದಿಲ್ಲ. ಇಷ್ಟೆಲ್ಲ ಮಾಡೋಕ್ಕೆ ಯಡಿಯೂರಪ್ಪನವರು ನನಗೆ ಹೇಳೋಕ್ಕೇನು ಕಾರಣ? ಈಶ್ವರಪ್ಪನವ್ರಿಗೆ ಹೇಳೋಕ್ಕೇನು ಕಾರಣ? ಬೊಮ್ಮಾರ್ಗೆ ಹೇಳೋಕ್ಕೆ ಯಾರು? ಇವ್ರನ್ನ ಇದೆಲ್ಲ ಮಾಡೋದಿದ್ದು ಯಾರು? ಯಾಕೆ ಇವ್ರು ಈ ರೀತಿ ವರ್ತಿಸ್ತವ್ರೆ? ಎಲ್ಲರೂ ಅಂತ ನಮ್ಗೆ ಉತ್ತರ ಬೇಕು ಅಂತ ಅಶೋಕ್ ಹೇಳಿದೆ. ಅವರು ಸರ್ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ, ದಯಮಾಡಿ ಪಾರ್ಟಿ ಬಿಡಬೇಡಿ, ನಾವೆಲ್ಲ ಜೊತೆಲಿದ್ದವರು ಒಂದಾಗಿ ಹೋಗೋಣ ಅಂತೇಳಿ ಮಾತಾಡಿದ್ರು. ನಾನಿನ್ನೂ ಆ ಸ್ಟೇಜಿಗೆ ಬಂದಿಲ್ಲ ಅಶೋಕ್. ಯಾಕೆ ಈಗಲೇ ನೀವೆಲ್ಲ ಮುಂದುವರ್ಕೊಂಡು ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ ಹೇಳಿ ಕಳಿಸಿದ್ದೀನಿ.